ಒಂದಿನ ವಿಮಲೇಶ್ನ ವಿಶ್ರಾಮ ಶಾಲೆಗೆ ಒಬ್ಬ ವ್ಯಕ್ತಿ ಬಂದ. ಇದಕ್ಕೂ ಮುಂಚೆ ಅವನ್ನ ಯಾವತ್ತೂ ನೋಡಿರ್ಲಿಲ್ಲ. ತುಂಬಾ ದೂರದಿಂದ ಬಂದಿರೋ ಹಾಗೆ ಕಾಣ್ತಾ ಇದ್ದೀರಲ್ಲಣ್ಣ. ವಿಶ್ರಮ ಶಾಲೆನಲ್ಲಿ ಸ್ವಲ್ಪ ಊಟ ಮಾಡಿ ನೀವು ಯಾಕೆ ವಿಶ್ರಾಂತಿ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಅಲ್ಲಂತೂ ತುಂಬಾ ಜನ ಇದ್ದಾರೆ. ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಮುಂದೆ ಹೋಗಿ ಎಲ್ಲಾದ್ರೂ ಜಾಗ ಹುಡ್ಕೋತೀನಿ. ಆ ಬಂದ ವ್ಯಕ್ತಿ ಇಲ್ಲಿ ಊಟ ಮಾಡದೆ ವಿಶ್ರಾಂತಿ ಪಡೆಯದೆ ಹೋಗೋದನ್ನ ನೋಡಿ ವಿಮಲೇಶ್ಗೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ವಿಶ್ರಾಮ ಶಾಲೆಯಲ್ಲಿಲ್ಲ ಅಂದ್ರೆ ಏನು, ನನ್ನ ಮನೇಲ್ ಜಾಗ ಇದೆ ಅಲ್ವಾ ಅಂತ ಯೋಚನೆ ಮಾಡ್ದ. ನೋಡಿ, ಈ ಕಾಳು ನಿಮ್ಮ ಕುದುರೆಗೆ. ಇದಕ್ಕೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ನಿಸ್ತಿದೆ. ನೀವು ಒಳಗಡೆ ಬನ್ನಿ. ಮತ್ತೆ ಇಲ್ಲಿದೆ ನೋಡಿ ನಿಮ್ಮ ಭೋಜನ. ಇಷ್ಟೊಂದು ರುಚಿ ರುಚಿಯಾದ ಅಡಿಗೆಗಳನ್ನ ನೋಡಿ ನನ್ನ ಹೊಟ್ಟೆ ಇನ್ನೂ ಹಸುವಾಗ್ತಾ ಇದೆ. ಆ ವ್ಯಕ್ತಿಗೆ ತುಂಬಾ ಹಸುವಾಗಿತ್ತು. ಹೊಟ್ಟೆ ತುಂಬಾ ಊಟ ಮಾಡ್ದ. ಅದು ಅಲ್ಲದೆ ವಿಧ ವಿಧವಾದ ಅಡಿಗೆಗಳು. ಆ ವ್ಯಕ್ತಿಗೆ ಅವನ್ ಏನ್ ಮಾಡ್ತಿದ್ದಾನೆ ಅಂತ ಅವನ್ಗೆ ಗೊತ್ತಿರ್ಲಿಲ್ಲ. ಹೊಟ್ಟೆ ತುಂಬಾ ತಿಂದಿರೋ ಆ ವ್ಯಕ್ತಿ ಮತ್ತೆ ಅವನ ಕುದುರೆ ಯಾವುದೇ ಸುಸ್ತಿಲ್ದೆ ಅಲ್ಲಿಂದ ಹೊರಡೋದಿಕ್ಕೆ ತಯಾರಾದ್ರು. ತುಂಬಾ ರುಚಿ ರುಚಿಯಾದ ಊಟ ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ನೀವು ತುಂಬಾ ಸರಳ ಮತ್ತೆ ಸಹೃದಯ ವ್ಯಕ್ತಿ. ನಿಮ್ಗೇನಾದ್ರೂ ಚಿಂತೆ ಅಥವಾ ತೊಂದರೆಗಳಿದ್ರೆ ನನಗೆ ಹೇಳ್ಬೋದು. ಚಿಂತೆ ಮತ್ತೆ ತೊಂದರೆ? ನನಗೆ ಯಾವುದೇ ರೀತಿ ಚಿಂತೆ ಮತ್ತೆ ತೊಂದರೆನೂ ಇಲ್ಲ. ನನಗೆ ದೊಡ್ಡ ಕುಟುಂಬನೇ ಇದೆ. ನನಗಿಬ್ರು ತಮ್ಮಂದಿರಿದ್ದಾರೆ. ಅವರಿಬ್ರು ಮಕ್ಕಳು ಜೊತೆಗೆ ಆಡ್ಕೊಂಡಿರ್ತಾರೆ. ಈ ವಿಶ್ರಾಮ ಶಾಲೆನ ನಡೆಸ್ಕೊಂಡು ಮತ್ತೆ ಇಲ್ಲಿಗೆ ಬರುವಂತ ಜನಗಳ ಸೇವೆ ಮಾಡಿಕೊಂಡು ನನ್ನ ಜೀವನ ಹೇಗೋ ನಡೀತಾ ಇದೆ ಚೆನ್ನಾಗಿ. ನನಗೆ ಯಾವುದ್ರ ಚಿಂತೆನೂ ಇಲ್ಲಣ್ಣ. ಓ, ಅಂದ್ರೆ ನೀನು ನಿನ್ನ ಮನಸ್ಸಿನ ಮಾತನ್ನ ಹೇಳಲ್ಲ ಅಂತ ಆಯ್ತು. ಇರೋ, ನಾನು ಯಮ. ನಾನು ಯಾರನ್ನು ಬಿಡಲ್ಲ. ಯಮರಾಜ ಪ್ರಭು, ನೀವಿಲ್ಲಿ ಇಲ್ಲಿ ಯಾಕೆ ಬಂದ್ರಿ? ಅಂದ್ರೆ ಹೇಗೆ ಬಂದ್ರಿ? ಹೆದರ್ಕೋಬೇಡ, ನಾನು ಹೀಗೆ ಒಂದೊಂದ್ಸಲ ಭೂಮಿಗೆ ಬರ್ತಾ ಇರ್ತೀನಿ. ಈಗ ನೀನು ನನ್ನನ್ನ ಗುರ್ತು ಹಿಡಿದ್ಬಿಟ್ಟಿದ್ಯಾ. ಹೇಳು, ನಿನ್ನ ಚಿಂತೆ ಏನು ಅಂತ. ವಿಮಲೇಶ್ ಹೇಳ್ದ, ತನಗೆ ತನ್ನ ಪರಿವಾರದ ಚಿಂತೆ ಇದೆ ಅಂತ. ನನ್ಗೇನಾದ್ರೂ ಆದ್ರೆ ನಮ್ ಮನೆಯವ್ರನ್ನೆಲ್ಲ ಯಾರು ನೋಡ್ಕೋತಾರೆ ಅಂತ. ಹಾಗೆ ತನ್ನ ವಿಶ್ರಾಮ ಶಾಲೆನ ಇನ್ನೂ ದೊಡ್ಡದಾಗಿ ಮಾಡ್ಬೇಕು ಅಂತಾನೂ ಹೇಳ್ದ. ಹೀಗೆ ಅವನು ಎಲ್ರಿಗೂ ಸೇವೆ ಮಾಡ್ಬೇಕು ಅನ್ನೋ ಆಸೆನೂ ಅವನಿಗಿತ್ತು. ತಥಾಸ್ತು. ನೀನಂತೂ ತುಂಬಾ ಒಳ್ಳೆ ವ್ಯಕ್ತಿ ವಿಮಲೇಶ. ನಿನಗೆ ನನ್ನ ಪರಿಚಯ ಇಲ್ಲದೆ ಇದ್ರೂ ಕೂಡ ನೀನು ನನಗೆ ಊಟ ಕೊಟ್ಟೆ. ನಾನು ಉಳ್ಕೊಳ್ಳೋದಿಕ್ಕೆ ವ್ಯವಸ್ಥೆ ಮಾಡಿದೆ. ಹುಟ್ಟು ಮತ್ತೆ ಸಾವು ಖಚಿತ. ಸ್ವತಃ ನಾನೇ ಅದನ್ನ ತಡೆಯೋದಿಕ್ಕಾಗಲ್ಲ. ಆದ್ರೆ ನಿನ್ನ ಸೇವೆಗೆ ಬದಲಾಗಿ ನಾನು ಇಷ್ಟಂತೂ ಮಾಡಬಲ್ಲೆ. ನಿನ್ನ ಕೊನೆ ಕ್ಷಣಗಳಲ್ಲಿ ನಾನ್ ನಿನ್ನ ಕರ್ಕೊಂಡು ಹೋಗೋದಿಕ್ ಬಂದಾಗ ಅದಕ್ಕಿಂತ ಮುಂಚೆ ನಾನ್ ನಿನಗೆ ಕೆಲವು ಸಂಕೇತಗಳನ್ನ ಕೊಡ್ತೀನಿ. ಅದಕ್ಕೂ ಮುಂಚೆ ನೀನು ನಿನ್ನ ಪರಿವಾರ ಮತ್ತೆ ಜನಗಳ ಸೇವೆಗೋಸ್ಕರ ಏನ್ ಬೇಕಾದ್ರೂ ಮಾಡಬಹುದು. ಧನ್ಯವಾದ ಪ್ರಭು. If you like this video, subscribe to our channel Murthy Media.